Direct of takeoff. Nice. MH-70 ವಿಮಾನ 2014 ಮಾರ್ಚ್ನಲ್ಲಿ ಮಲೇಷ್ಯಾದಿಂದ ಹೊರಟಿದ್ದ ವಿಮಾನ ಎಲ್ಲೋಯ್ತು ಏನಾಯ್ತು ಗೊತ್ತಿಲ್ಲ. ಆ ಫ್ಲೈಟ್ನಲ್ಲಿದ್ದ 222 ಪ್ರಯಾಣಿಕರು 10 ಮಂದಿ ವಿಮಾನದ ಸಿಬ್ಬಂದಿಗೆ ಏನಾಯ್ತು, ಬದುಕಿದ್ದಾರಾ ಪ್ರಾಣ ಕಳೆದುಕೊಂಡಿದ್ದಾರಾ ಅದೂ ಕೂಡ ಗೊತ್ತಿಲ್ಲ. ಹೀಗೆ 11 ವರ್ಷದ ಹಿಂದೆ ನಿಗೂಢವಾಗಿ ಕಣ್ಮರೆಯಾಗಿದ್ದ MH-70 ವಿಮಾನದ ಹುಡುಕಾಟ ಇದೀಗ ಮತ್ತೆ ಆರಂಭವಾಗಿದೆ. MH-70 ಫ್ಲೈಟ್ ಮಿಸ್ಸಿಂಗ್ ಪ್ರಕರಣವನ್ನು ವೈಮಾನಿಕ ಕ್ಷೇತ್ರದಲ್ಲಿ ಅತ್ಯಂತ ನಿಗೂಢ ಪ್ರಕರಣ ಅಂತ ಹೇಳಲಾಗುತ್ತೆ. ಅದಕ್ಕೂ ಒಂದಷ್ಟು ಕಾರಣಗಳಿವೆ. ಅಷ್ಟಕ್ಕೂ ಈ ವಿಮಾನ ಕಣ್ಮರೆಯಾಗಿದ್ದೇ ಒಂದು ರೀತಿ ವಿಚಿತ್ರ, ನಿಗೂಢ. ಮಾರ್ಚ್ 8, 2014 ರಾತ್ರಿ 12:30 ಸುಮಾರಿಗೆ 222 ಪ್ರಯಾಣಿಕರನ್ನು ಹೊತ್ತ MH-370 ವಿಮಾನ ಮಲೇಷ್ಯಾದಿಂದ ಚೀನಾ ಕಡೆಗೆ ಪ್ರಯಾಣ ಆರಂಭಿಸಿತ್ತು. ಕೌಲಾಲಂಪುರಂ ಏರ್ಪೋರ್ಟ್ನಿಂದ ಹೊರಟಿದ್ದ ವಿಮಾನ ರಾತ್ರಿ ಸುಮಾರು 1:21 ವೇಳೆಗೆ ರೆಡಾರ್ನಿಂದ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿತ್ತು. ಟೇಕ್ ಆಫ್ ಆದ ಸರಿಸುಮಾರು 50 ನಿಮಿಷಗಳ ಬಳಿಕ ಫ್ಲೈಟ್ನ ಕಾಂಟ್ಯಾಕ್ಟ್ ಸಂಪೂರ್ಣ ಕೈತಪ್ಪಿತ್ತು. ಮರುದಿನ ಬೆಳಗ್ಗೆ 6:32ಕ್ಕೆ ಬೀಜಿಂಗ್ನಲ್ಲಿ ಈ ವಿಮಾನ ಇಳಿಯಬೇಕಿತ್ತು. ಆದರೆ ಎಷ್ಟು ಸಮಯ ಆದರೂ ವಿಮಾನದ ಸುಳಿವೇ ಇಲ್ಲ. ಅಂದು ಮಿಸ್ಸಾದ ವಿಮಾನದ ಸುಳಿವು ಕುರುಹು ಇದುವರೆಗೂ ಪತ್ತೆಯಾಗಿಲ್ಲ. ವಿಯೆಟ್ನಾಂ ಏರ್ಸ್ಪೇಸ್ಗೆ ಎಂಟ್ರಿ ಆಗ್ತಿದ್ದಂತೆ ಕ್ಯಾಪ್ಟನ್ ಜಹೀರ್ ಅಹ್ಮದ್ ಶಾ ಗುಡ್ ನೈಟ್ ಮಲೇಷಿಯನ್ 370 ಅಂತ ಸೈನ್ ಆಫ್ ಮಾಡಿದ್ದೇ ಕೊನೆಯ ಮಾತು. ಆ ಬಳಿಕ ಆ ವಿಮಾನ ಕಣ್ಮರೆಯಾಗಿ ಬಿಟ್ಟಿತ್ತು. ವಿಯೆಟ್ನಾಂ ಏರ್ಸ್ಪೇಸ್ಗೆ ಹೋದ ಬಳಿಕ ಹಠಾತ್ ರೆಡಾರ್ನಿಂದ ಮಿಸ್ಸಾದ ವಿಮಾನ ಸಂಪರ್ಕ ಕಳೆದುಕೊಂಡು ನಾಪತ್ತೆಯಾಗಿ ಬಿಟ್ಟಿತ್ತು. ವಿಮಾನದಲ್ಲಿ ಇದ್ದಿದ್ದು ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 222 ಮಂದಿ. ಇಷ್ಟೊಂದು ಜನರು ಏಕಕಾಲದಲ್ಲಿ ಕಣ್ಮರೆಯಾಗಿದ್ದು ಆಗಿನ ಸಮಯಕ್ಕೆ ಇಡೀ ವಿಶ್ವದ ಆತಂಕಕ್ಕೆ ಕಾರಣವಾಗಿತ್ತು. ಕೇವಲ ಮಲೇಷ್ಯಾದ ಸರ್ಕಾರ ಮಾತ್ರವಲ್ಲ, ಒಂದು ಲೆಕ್ಕದಲ್ಲಿ ಇಡೀ ವಿಶ್ವವೇ ಈ ವಿಮಾನ ಹುಡುಕಾಟಕ್ಕೆ ಇಳಿದಿತ್ತು. 7 ದೇಶಗಳ ಸುಮಾರು 34 ಶಿಪ್ಗಳು, 28 ಏರ್ಕ್ರಾಫ್ಟ್ಗಳು, 106 ಸಿಬ್ಬಂದಿ ಈ ವಿಮಾನಕ್ಕಾಗಿ ಹುಡುಕಾಟ ನಡೆಸಿದ್ರು. ಇಷ್ಟಾದರೂ ಆ ವಿಮಾನಕ್ಕೆ ಏನಾಯ್ತು ಅನ್ನೋ ಸುಳಿವು ಸಿಕ್ಕಿರಲಿಲ್ಲ. ಮಾರ್ಚ್ 12ಕ್ಕೆ ಯಾರೂ ಊಹೆಯೂ ಮಾಡಿರದಂತಹ ಒಂದು ಅಚ್ಚರಿಯ ಸುಳಿವೊಂದು ಸಿಗುತ್ತೆ. ವಿಮಾನ ನಾಪತ್ತೆಯಾದ 4 ದಿನದ ಬಳಿಕ ಹೊಸ ಸುಳಿವೊಂದು ಸಿಗುತ್ತೆ. ವಿಮಾನ ಕೊನೆಯ ಬಾರಿಗೆ ಮಿಲಿಟರಿ ರಡಾರ್ ಕಣ್ಣಿಗೆ ಬಿದ್ದಿರೋದು ಬೆಳಕಿಗೆ ಬರುತ್ತೆ. ಅದು ಮಾರ್ಚ್ 12ರಂದು ಮಧ್ಯರಾತ್ರಿ 2:22 ವೇಳೆಗೆ ಅಂಡಮಾನ್ ನಿಕೋಬಾರ್ ವಲಯದ ಭಾಗದತ್ತ ಹೋಗ್ತಿರುವಂತೆ ಈ ವಿಮಾನ ಇರೋದು ರಡಾರ್ ಕಣ್ಣಿಗೆ ಬಿದ್ದಿತ್ತು. ಇದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿತ್ತು. ಯಾಕಂದ್ರೆ ಚೀನಾದ ದಕ್ಷಿಣ ಸಮುದ್ರದಲ್ಲಿರಬೇಕಿದ್ದ ಫ್ಲೈಟ್ ಕಂಪ್ಲೀಟ್ ಯೂಟರ್ನ್ ಪಡೆದು ಸ್ಟ್ರೈಟ್ ಆಫ್ ಮಲೇಷ್ಯಾದಲ್ಲಿ ಕಂಡು ಬಂದಿತ್ತು. ಅರ್ಥಾತ್ ಈ ವಿಮಾನ ತನ್ನ ಮಾರ್ಗವನ್ನೇ ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದೆ ಅನ್ನೋ ಆತಂಕಕಾರಿ ಮಾಹಿತಿ ಪತ್ತೆಯಾಗಿತ್ತು. ಅದಾದ ನಂತರ ಈ ಭಾಗದ ಸಮುದ್ರದಲ್ಲೂ ಹುಡುಕಾಟ ಶುರುವಾಗಿತ್ತು. ಹಿಂದೂ ಮಹಾಸಾಗರದ ವಲಯದಲ್ಲಿ ಬರೋ 7th ARC ಅನ್ನೋ ಪ್ರದೇಶದಲ್ಲಿ ವಿಮಾನ ಕ್ರ್ಯಾಶ್ ಆಗಿರಬಹುದು ಅಂತ ಅಂದಾಜು ಮಾಡಲಾಯಿತು. ಬಳಿಕ ಅಲ್ಲಿ ದೊಡ್ಡ ಪ್ರಮಾಣದ ಸರ್ಚಿಂಗ್ ನಡೆಸಲಾಯಿತು. ಆದರೆ ವಿಮಾನ ಏನಾಯ್ತು ಅನ್ನೋ ಸುಳಿವು ಮಾತ್ರ ಸಿಗಲೇ ಇಲ್ಲ. 2015ರಲ್ಲಿ ಮಡಗಾಸ್ಕರ್ ಹತ್ತಿರ ಆಫ್ರಿಕಾದ ಆಗ್ನೇಯ ಕರಾವಳಿ ತೀರದಲ್ಲಿರೋ ದ್ವೀಪದಲ್ಲಿ ಈ ವಿಮಾನದ ಒಂದು ರೆಕ್ಕೆ ಪತ್ತೆಯಾಗುತ್ತೆ. ಇದು ನಾಪತ್ತೆಯಾಗಿದ್ದ MH-370 ವಿಮಾನದ ಬಗ್ಗೆ ಸಿಕ್ಕ ಮೊಟ್ಟ ಮೊದಲ ಕುರುಹು. ಆದರೆ ಆ ಭಾಗದಲ್ಲಿ ವಿಮಾನ ಒಂದು ರೆಕ್ಕೆ ಪತ್ತೆಯಾಗಿದ್ದು ಬಿಟ್ರೆ ಮತ್ಯಾವುದೇ ಕುರುಹು ಸಿಕ್ಕಿಲ್ಲ. ಹುಡುಕಾಟಕ್ಕೂ ಫಲ ಸಿಗಲಿಲ್ಲ. ಇದಾದ ಬಳಿಕ 2018ರವರೆಗೂ ಇಡೀ ಹಿಂದೂ ಮಹಾಸಾಗರವನ್ನೆಲ್ಲ ಜಾಲಾಡಲಾಯಿತು. ಚೀನಾ, ಮಲೇಷ್ಯಾ, ಆಸ್ಟ್ರೇಲಿಯಾ ದೇಶಗಳ ಸಹಕಾರದೊಂದಿಗೆ ಸತತ 4 ವರ್ಷ ಸರ್ಚಿಂಗ್ ಆಪರೇಷನ್ ನಡೆಸಲಾಯಿತು. ಹೆಚ್ಚು ಚೀನಾದ ಪ್ರಯಾಣಿಕರೇ ಇದ್ದ ಕಾರಣ ತನ್ನೆಲ್ಲ ಶಕ್ತಿಯನ್ನು ಡ್ರ್ಯಾಗನ್ ರಾಷ್ಟ್ರ ಹುಡುಕಾಟಕ್ಕೆ ಬಳಸಿತ್ತು. ಆದರೆ ಈ ಕಾರ್ಯಾಚರಣೆ ಫಲ ಕೊಡಲಿಲ್ಲ. ಕೋಟಿ ಕೋಟಿ ಖರ್ಚಿನ ಬಳಿಕ ಈ ಹುಡುಕಾಟದ ಕಾರ್ಯಾಚರಣೆ ನಡೆಸಿದ ಓಷನ್ ಇನ್ಫಿನಿಟಿ ಸಂಸ್ಥೆ 2018ರಲ್ಲಿ ತನ್ನ ಹುಡುಕಾಟ ನಿಲ್ಲಿಸಿತ್ತು.
ಇದೊಂದು ವಿಫಲ ಶೋಧ ಕಾರ್ಯ ಅಂತ ಕರೆದು ಕೈ ಚೆಲ್ಲಿತ್ತು. ಆದ್ರೀಗ ಮತ್ತೆ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಹುಡುಕಾಟಕ್ಕೆ ಮುಂದಾಗಿದೆ. ಈ ಬಾರಿ ನಿರಂತರ ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚೋದಕ್ಕೆ ಸಜ್ಜಾಗಿದೆ. ಇನ್ನು ಈ ವಿಮಾನ ನಾಪತ್ತೆಯಾಗಿರೋದ್ರ ಹಿಂದೆ ಸಾಕಷ್ಟು ಊಹಾಪೋಹದ ಕಥೆಗಳು ಸಹ ಅಡಕವಾಗಿವೆ. ವಿಮಾನ ಸಮುದ್ರದ ಪಾಲಾಗಿರಬಹುದು ಅನ್ನೋದು ಬಹುತೇಕ ತಜ್ಞರ ಅಂದಾಜು. ಆದರೆ ಇದನ್ನು ಹೊರತಾಗಿಯೂ ಸಾಕಷ್ಟು ಚರ್ಚೆಗಳು ಈ ವಿಮಾನ ದುರಂತದ ಹಿಂದೆ ನಡೆದಿವೆ. ಕೆಲವರ ಪ್ರಕಾರ ಏಲಿಯನ್ಗಳ ದಾಳಿ ಅನ್ನೋದಾಗಿತ್ತು. ಇನ್ನೂ ಕೆಲವರು ವಿಮಾನ ಪೈಲಟ್ಗಳ ಆತ್ಮಾಹುತಿ ಪ್ರಯತ್ನ ಅಂತಾನೂ ಕರೆದ್ರು. ಸುಳಿವೇ ಸಿಗದ ಕಾರಣ ವಿಮಾನವನ್ನು ಹೈಜಾಕ್ ಮಾಡಿರೋ ಶಂಕೆಯೂ ವ್ಯಕ್ತವಾಗಿತ್ತು. ಈ ಫ್ಲೈಟ್ನಲ್ಲಿ ಇಬ್ಬರು ಇರಾನ್ ಯುವಕರು ಫೇಕ್ ಪಾಸ್ಪೋರ್ಟ್ ಬಳಸಿ ಪ್ರಯಾಣಿಸಿರೋದು ಬೆಳಕಿಗೆ ಬಂದ ಬಳಿಕ ಹೈಜಾಕ್ ಅನುಮಾನ ದುಪ್ಪಟ್ಟಾಯಿತು. ಕೊನೆಯ ಬಾರಿಗೆ ವಿಮಾನ ಪೈಲಟ್ಗಳ ಕಂಟ್ರೋಲ್ನಲ್ಲಿರದೆ ಆಟೋ ಪೈಲಟ್ ಮೋಡ್ನಲ್ಲಿ ಚಲಿಸ್ತಿತ್ತು ಅನ್ನೋ ಶಂಕೆ ಕೂಡ ಸಾಕಷ್ಟು ಚರ್ಚೆ ಅನುಮಾನಕ್ಕೆ ಕಾರಣವಾಯಿತು. ಅದೇನೇ ಇರಲಿ, ಕಾಣೆಯಾದವರ ಕುಟುಂಬದವರು ಇನ್ನೂ ತಮ್ಮವರು ಬದುಕಿದ್ದಾರೆ ಅಂತಲೇ ನಂಬಿಕೊಂಡಿದ್ದಾರೆ. ಆದರೆ 11 ವರ್ಷ ಕಳೆದರೂ ಯಾರೊಬ್ಬರ ಸುಳಿವು ಇದುವರೆಗೂ ಸಿಕ್ಕೇ ಇಲ್ಲ. ಕಾಣದ ವಸ್ತುಗಳ ಬಗ್ಗೆ ನೂರಾರು ಊಹಾಪೋಹಗಳು ಸಹಜ. ಆದರೂ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದ ಸಮಯದಲ್ಲೂ ಒಂದು ವಿಮಾನ ಪತ್ತೆಗೆ ಸಾಧ್ಯವಾಗದಿರೋದು ಅಚ್ಚರಿಯ ಸಂಗತಿಯೂ ಹೌದು. ಈ ಬಾರಿ ಹುಡುಕಾಟದಲ್ಲಾದರೂ ಸಕ್ಸಸ್ ಸಿಗಲಿ ಅನ್ನೋದು ಕಾಣೆಯಾದವರ ಕುಟುಂಬದವರ ಹಾರೈಕೆ. 370, 32 right of takeoff.